ಸರ್ ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಮಿಸ್ಸಿಗಿಂತ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಫಿಲಮ್ ಹೈ ಕ್ಲಾಸ್ ಆಗಿದೆ ಆಯಿತಾ. ಇಂಥ ಫಿಲಮ್ಗಳು ಜನ ಓಡಬೇಕು. 106 ದಿನ ಫಿಲಮ್ ಓಡಲಿ ಭಗವಂತ, 106 ದಿನ ಓಡೋ ಥರ ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಚೆನ್ನಾಗಿ ಹೈ ಕ್ಲಾಸ್ ಆಗಿದೆ ಫಿಲಮ್. ಸೂಪರು. ಇನ್ನೊಂದು 2 ಸಾಂಗ್ ಬರಬೇಕಿತ್ತು. ಫ್ಯಾಮಿಲಿ ಎಲ್ಲ ಬಂದು ನೋಡಿ. ಆ್ಯಕ್ಟಿಂಗ್ ಮಾಡಿದ್ದಾರೆ. ಫ್ಯಾಮಿಲಿ ಸಮೇತ ತುಂಬ ಚೆನ್ನಾಗಿದೆ. ಇನ್ನೊಂದೇನಂದ್ರೆ ಉತ್ತರ ಕರ್ನಾಟಕದಲ್ಲಿ ಮೂವಿ ತುಂಬ ಇಷ್ಟ ಆಯಿತು. ಹಾಗಾಗಿ ಸೀತಾಪಯಣ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಅಂತ ಆಸೆ. ಲೈಫ್ನ ಒಂದು ಎಂಟರ್ ಫಿಲಮ್ನ ತುಂಬ ಶಾರ್ಟಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡೋದು ಅಷ್ಟು ಚೆನ್ನಾಗಿದೆ. ತುಂಬ ಲೈಫ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋದು ತುಂಬ ಚೆನ್ನಾಗಿದೆ ಫಿಲಮ್. ಥ್ಯಾಂಕ್ ಯು. ಎಮೋಷನ್ ತುಂಬ ಇಷ್ಟ ಆಯಿತು ಮೂವಿಯಲ್ಲಿ. ನನಗೆ ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡುವಂಥ ಫಿಲಮ್ ತುಂಬ ಚೆನ್ನಾಗಿದೆ. ನಾವು ಮಾತಾಡೋಣ. ಮೂವಿ ಬಗ್ಗೆ 1918 ಒಂದಿಂದ ಇವತ್ತುವರೆಗೂ A1 ಹ್ಯಾಂಡ್ಸಮ್ ಹೀರೋ, ಅವತ್ತಿಗೆ ಕಾಸ್ಟ್ಲಿ ಇಂಡಿಯನ್ ಬ್ರೂಸ್ಲಿ, ಅರ್ಜುನ್ ಸರ್ಜಾ ಅವರ ಡೈರೆಕ್ಷನ್ ಇದೆ. ಪವರ್ಫುಲ್ ಫೈಟರ್, ಬಾಡಿ ಭರ್ಜರಿ ಆಗಿದ್ರು. ಸಾಂಗಲ್ಲಿ ಸ್ಟ್ರಾಂಗ್ ಆಗಿ ಸ್ಟೆಪ್ ಹಾಕೋ ಡ್ಯಾನ್ಸರ್ ಧ್ರುವ ಸರ್ಜಾ ಗೆಸ್ಟ್ ರೋಲಲ್ಲಿ. ಡೈರೆಕ್ಷನ್ಗೆ ಡಾಕ್ಟರ್, ಬರೀ ಬಾಲಿವುಡ್ ಅಲ್ಲ ಹಾಲಿವುಡ್ ರೇಂಜಿಗೆ ಹವಾ ಮಾಡಿರೋ ಉಪೇಣ ಅವ್ರ ಅಣ್ಣನ ಮಗ ನಿರಂಜನ್ ಹೀರೋ ಸ್ಕ್ರೀನಲ್ಲಿ. ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ಮಗಳಾದ ಐಶ್ವರ್ಯ ಅರ್ಜುನ್ ಅವರು ಹೀರೋನಾಗಿ ಪ್ರೇಮಲೆ ಮೂಡಿ ಬಂದಿರೋ ಸಿನಿಮಾ ಸೀತಾಪಯಣ. ಸರ್ ಬಿಂದಾಸ್ ಆಗಿದೆ. ಅಂದರೆ ಸ್ಟೋರಿ ತಕ್ಕಂಗೆ ಲೊಕೇಶನ್ನು, ಪಾತ್ರ ತಕ್ಕಂಗೆ ಪ್ಯಾಷನ್ನು ಪಕ್ಕಾ ವರ್ಕೌಟ್ ಆಗಿದೆ. ಸೀತಾವನ್ನು ಹೆಸರು ಪಡಿಸಿದ್ದಾರೆ. ಆದರೆ ಸೀತಾ ಸ್ಟೋರಿಗೂ ಇದಕ್ಕೂ ಸಂಬಂಧ ಇಲ್ಲ. ಏನು ಇವತ್ತು ದುನಿಯಾದಲ್ಲಿ ಯೂತ್ಸು ಮತ್ತು ಗರ್ಲ್ಸು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಲವ್ ಮಾಡ್ತಾರೆ. ಆ ಒಂದು ಸ್ಟೋರಿ ಇಟ್ಕೊಂಡು ಆ ಒಂದು ಸ್ಟೋರಿಗೆ ಫುಲ್ ಎಮೋಷನ್ ಕೊಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸಿನಿಮಾದಲ್ಲಿ ಸಾಂಗ್ಸು ಸೈಲೆಂಟಾಗಿ ಸಖತ್ತಾಗಿದೆ. ಓಕೆನಾ. ಫೈಟಿಂಗ್ಸ್ ಅಂತೂ ಕೊಡ್ತಾ ಇಲ್ಲ. ಯಾಕಂದರೆ ಸಿನಿಮಾದಲ್ಲಿರೋದು ಆಕ್ಷನ್ ಕಿಂಗು, ಆಕ್ಷನ್ ಪ್ರಿನ್ಸು ಬೀಳ್ತಾನೆ ಇರ್ತವೆ. ಇನ್ನು ಕಥೆಯಲ್ಲಿ ಕಾಮಿಡಿ ಆಗಿರ್ಬೋದು, ಕ್ಲೈಮ್ಯಾಕ್ಸ್ ಇರ್ಬೋದು ಖರಾಬ್ ಆಗಿದೆ. ಕಣ್ಣಲ್ಲಿ ನೀರು ಬರ್ತಾರೆ ಲವ್ ಸೀನು ಆ ರೇಂಜ್ ಇದೆ. ಇನ್ನು ನಮ್ಮ ಧ್ರುವ ಬಾಸರು ಇನ್ನು ಸತ್ಯರಾಜ್ ಆಗಿರ್ಬೋದು, ಒಂದು ಪ್ರಕಾಶ್ ಪೋಷಕ ನಟರಲ್ಲಿ ಒಳ್ಳೆ ಆಕ್ಷನ್ ಮಾಡಿದ್ದಾರೆ. ಇನ್ನು ನಮ್ಮ ಧ್ರುವ ಬಾಸ್ ಬಗ್ಗೆ ಹೇಳಂಗೆ ಇಲ್ಲ ಕೆಮ್ಮಂಗಿಲ್ಲ ಆ ರೇಂಜ್ಗೆ ಆಕ್ಷನ್ ಮಾಡಿದರೆ. ಅವರು ಗೋವು ರಕ್ಷಣೆ ಮಾಡೋ ಒಂದು ಸೀನಲ್ಲಿ ಕಾಣಿಸ್ತಾರೆ ಸರ್. ಅವ್ರ ಸೀನ್ ಯಾವ್ದು ಅದು ಇಷ್ಟ ಆಗುತ್ತೆ. ಭಯಂಕರ. ಏಪ್ರಿಲ್ 30 ಆಲ್ ಇಂಡಿಯಾ ರಿಲೀಸ್ ಆಗುತ್ತೆ ನೋಡಿ. ಥ್ಯಾಂಕ್ ಯು.